ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ಸವದತ್ತಿ ತಾಲೂಕಿನ ಕಿಟದಾಳ ಗ್ರಾಮದಲ್ಲಿ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗುತ್ತಿರುವುದನ್ನು ಖಂಡಿಸಿ ಜನ ಪ್ರತಿಭಟನೆ ನಡೆಸಿದ್ದಾರೆ. ಇದು ಗೋಮಾಳ ಕಿಟದಾಳ ಗ್ರಾಮಸ್ಥರಿಂದ ಸರ್ಕಾರದ ವಿರುದ್ಧ ತೀವ್ರ ವಿರೋಧ. ಹೌದು ವೀಕ್ಷಕರೇ, ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಹತ್ತಿರವಿರುವ ಕಿಟದಾಳ ಗ್ರಾಮದಲ್ಲಿ ಗೋಮಾಳ ಜಾಗದ ಸಲುವಾಗಿ ಪ್ರತಿಭಟನೆ ನಡೆಸಲಾಗಿದೆ. ಯಾಕಂದ್ರೆ ಕಿಟದಾಳ ಗ್ರಾಮಕ್ಕೆ ಇರುವ 36 ಎಕರೆ ಜಮೀನು ಜನರಿಗೆ ಅನುಕೂಲವಾಗಲೆಂದು ಗೋಮಾಳ ಜಾಗವಿದ್ದು ಅದನ್ನ ಸರ್ಕಾರದವರು ಪಿಎಂ ಕುಸುಮ ಯೋಜನೆ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಲು ನಿರ್ಧರಿಸಿದ್ದಾರೆ. ಅದರಿಂದ ಅಲ್ಲಿಯ ಜನರಿಗೆ ಯಾವುದೇ ಅನುಕೂಲವಾಗುವುದಿಲ್ಲ ಎಂದು ಜನರಿಂದ ತೀವ್ರ ಆಕ್ರೋಶ. ಈ ಯೋಜನೆಯನ್ನ ಮೆಗಾ ಕಂಪನಿಯವರು ಇದನ್ನ ಮಾಡಲು ಸರ್ಕಾರದಿಂದ ಅನುಮೋದನೆ ಮಾಡಿದ್ದಾರೆ. 56 ಎಕರೆ ಜಮೀನಿನಲ್ಲಿ 5 ಎಕರೆ ಖುಲ್ಲಾ ಜಾಗವನ್ನ ಆ ಊರಿನ ಮಕ್ಕಳಿಗಾಗಿ ತೋಟದ ಶಾಲೆಗೆ 5 ಎಕರೆ ಜಮೀನನ್ನ ಹಾಗೂ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ 8 ಎಕರೆ ಜಮೀನನ್ನ, ಅದೇ ತರ ಅಲ್ಲಿಯೇ ಕೆಇಬಿ ಇದ್ದು ಅದಕ್ಕೂ 3 ಎಕರೆ ಜಮೀನನ್ನ ಕಿಟದಾಳ ಗ್ರಾಮಸ್ಥರು ಗೋಮಾಳ ಜಾಗದಲ್ಲಿ ಪಂಚಾಯಿತಿ ವತಿಯಿಂದ ಊರಿನ ಗ್ರಾಮಸ್ಥರು ಹಿರಿಯರು ಕೂಡಿ ಜಾಗವನ್ನ ಕೊಟ್ಟಿದ್ದಾರೆ. ಇದೇ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗುತ್ತಿರುವ ವಿಷಯ ಗೊತ್ತಾಗಿ ಆ ಊರಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಜೈಕಾರಕ್ಕೆ ಹೋಗಿ ಈ ಜಾಗ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡುವುದಿಲ್ಲ ಎಂದಿದ್ದಾರೆ. ನಮ್ಮ ಹೆಸರು ಭೀಮರಾಯಪ್ಪ ರಾಜಪ್ಪ ಸಾಲಿ ಅಂತೇಳಿ, ನಾನು ಕೂಡ ಕಿಟದಾಳ ಗ್ರಾಮದ ಗ್ರಾಮಸ್ಥ. ಈಗ ನೀವು ಇಲ್ಲಿ ಕೂಡಿದಿರಿ, ಯಾವ ಕಾರಣಕ್ಕಾಗಿ ಎಲ್ಲ ಗ್ರಾಮಸ್ಥರು ಕೂಡಿದಿರಿ? ನೀವು ನಮ್ಮ ಈ ಕಿಟದಾಳ ಗ್ರಾಮದ ಸರ್ವ ಗ್ರಾಮಸ್ಥರು ಈ ಒಂದು ಸರ್ಕಾರಿ ಗಾಯನದಲ್ಲಿ ಕೂಡಲಿಕ್ಕೆ ಕಾರಣ ಏನಂತಂದ್ರೆ, ನಮ್ಮೂರಿಗೆ ಇರುವಂಥ ಆಸ್ತಿ ಸರ್ಕಾರಿ ಗಾಯನ ಇರೋ 4 ಹೋಗ್ತಾರೆ. ಸರ್ವೆ ನಂಬರ್ 112, ಆ ನಂತರ ಸರ್ವೆ ನಂಬರ್ 116, ಅದೇ ರೀತಿ 117, ಅದೇ ರೀತಿ 118. ಈ ಸರ್ವೆ ನಂಬರ್ಗಳಲ್ಲಿ ಬರುವ ಒಟ್ಟು ಗೈರಾನ ಕ್ಷೇತ್ರ ಟೋಟಲ್ 48 ಎಕರೆ. 48 ಎಕರೆ ಜಮೀನಿನಲ್ಲಿ ಈ ಮೊದಲು ನಾವು ಇದರ ಸರ್ಕಾರಿ ಗಾಯನದಲ್ಲಿ ಜಾಗ ಏನು ಸರ್ಕಾರ ನಿಯೋಜನೆ ಮಾಡಿದಂಥ ಒಂದು ಸ್ಕೀಮ್ಗಳಿಗೆ ನಾವು ಜಾಗ ಕೊಟ್ಟಿದ್ದೀವಿ. ಯಾವ್ಯಾವ ಕೊಟ್ಟಿದ್ದೀವಿ ಅಂತಂದ್ರೆ, 3 ಎಕರೆ ನಮ್ಗೆ ಕರೆಂಟಿನ ಅವಶ್ಯಕತೆ ಇತ್ತು. ಕರೆಂಟ್ KV 110 KV ಮಾಡಲಿಕ್ಕೆ ಗ್ರಾಮಸ್ಥರ ಮತ್ತು ಪಂಚಾಯತಿ ಪ್ರತಿನಿಧಿಯ ಅನುಮತಿಯನ್ನು ತೆಗೆದುಕೊಂಡ. ಆಗಿನ ಒಂದು ಇದರಲ್ಲಿ 3 ಎಕರೆ ಸರ್ಕಾರಿ ಗಾಯನ ಮಾಡ್ರಿ KV ಮಾಡಲಿಕ್ಕೆ ನಮ್ದೇನು ತಕರಾರಿಲ್ಲ ಅಂತ NOC ನಮ್ಮ ಕಡೆಯಿಂದ ತೊಗೊಂಡ್ರು. ಎರಡನೇದಾಗಿ ರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂತ ಬಂತು. ಅದು ಬಂದಾಗ 8 ಎಕರೆ ಅದೇ ಸರ್ವೆ ನಂಬರ್ ಪೈಕಿ 8 ಎಕರೆ ಕೊಟ್ಟಿದ್ದೀವಿ 112ರಲ್ಲಿ. ಉಳಿದದ್ದು ಗೈರಾನ್ ಅಂತ ಉಳಿದು ಅದರ 32 ಗುಂಟೆ. ಆಮೇಲೆ ಬಸವೇಶ್ವರ ತೋಳ ಶಾಲೆ ಅಂತ ಹೇಳಿ 5 ಎಕರೆ 25 ಗುಂಟೆ, 5 ಎಕರೆ 21 ಗುಂಟೆ. ಒಂದು ನಿಮಿಷ, ಸರ್ವೆ ನಂಬರ್ 117ರಲ್ಲಿ ಬರ್ತಕ್ಕಂಥ 5 ಎಕರೆ 21 ಗುಂಟೆ ಎಕರೆ ಜಮೀನನ್ನ ಸ್ವತಃ ನಾನು ನಮ್ಮ ಗ್ರಾಮದ ಗ್ರಾಮಸ್ಥರಾದ ತಮ್ಮಣ್ಣ ಯಲ್ಲಪ್ಪ ಮುರುಗಡ್ ಮತ್ತು ನಾನು ಬೆಂಗಳೂರು ಆಗಿನ ಚೀಫ್ ಸೆಕ್ರೆಟರಿ ಆದಂಥ SM ಜಾಮದಾರ್ ಆಫೀಸಿಗೆ ಹೋಗಿ 5 ಎಕರೆ 21 ಗುಂಟೆ ಜಮೀನನ್ನು ಸರ್ಕಾರಿ ಒಂದು ಪ್ರೈಮರಿ ಸ್ಕೂಲಿಗೆ ನಾವು ಗ್ರಾಮಸ್ಥರ ಸಮ್ಮುಖದಲ್ಲಿ ಪಾಸ್ ಮಾಡಿಕೊಂಡು ಅದನ್ನು ನಾವು ಅಲ್ಲಿ ಮಾಡ್ಲಿಕ್ಕೆ ಅಡ್ಡಿಲ್ಲ ಅಂತ ಹೇಳಿ ಎಲ್ಲರ ಗ್ರಾಮಸ್ಥರ ಎಲ್ಲ ಏನು ಗುರು ಹಿರಿಯರ ಹಾಗೂ ಎಲ್ಲ ಮಹಿಳೆಯರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಲ್ಲಿ ಸರ್ಕಾರಿ ಶಾಲೆ ಮಾಡ್ರಿ, ಆ ಶಾಲೆ ಮಾಡೋದ್ರಿಂದ ಹೊಲದಲ್ಲಿರುವಂತಹ ಎಲ್ಲ ಏನು ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅನ್ನೋ ಹಿತದೃಷ್ಟಿಯಿಂದ ನಾವು 5 ಎಕರೆ 21 ಗುಂಟೆ ಸರ್ವೆ ನಂಬರ್ 117ರಲ್ಲಿ ಕೊಟ್ಟಿದ್ದೀವಿ. ಇನ್ನು ಉಳಿದ ಜಮೀನು 48 ಎಕರೆ ಪೈಕಿ ಸರಾಸರಿ ಒಂದು 30 ಎಕರೆ ಜಮೀನು ಉಳಿಯುತ್ತೆ. ಈ ಜಮೀನಿನಲ್ಲಿ ನಮ್ಮೂರಿಗೆ ಯಾವುದೇ ತನ್ನದ ಗುಡ್ಡ ವಗೈರೆ ಏನಿಲ್ಲ. ನಮ್ಮೂರಿಗೆ ದನಕರ ಮೇಲಿಕ್ಕೆ ಇದೇ ಜಮೀನು ಇರೋದು. ಇದನ್ನ ಬಿಟ್ಟು ಬೇರೆ ಜಮೀನು ಇಲ್ಲ. ಅದಕ್ಕೋಸ್ಕರ ನಮ್ಮ ಒತ್ತಾಸೆ ಏನಂತಂದ್ರೆ, ಗೌರ್ಮೆಂಟ್ದವ್ರಿಗೆ ಒತ್ತಾಸೆ ಏನಂದ್ರೆ, ಈಗಾಗಲೇ ಈ ವಿಷಯವನ್ನು ನಾವು ಈಗೇನು ಜನಪ್ರತಿನಿಧಿಯಾದಂಥ ವಿಶ್ವಾಸ ವೈದ್ಯ ಅವರಿಗೆ ಗಮನಕ್ಕೆ ತಂದಾಗ ಅದು ನನ್ನ ಗಮನಕ್ಕೆ ಬಂದಿಲ್ಲ. ನೀವು ಅದನ್ನು ತಕರಾರು ಮಾಡಿರಿ. ಆ ತಕರಾರು ಮಾಡಿ ಬರುವಂಥ ತಕರಾರು ಮಾಡಿದ್ಮೇಲೆ ಅದನ್ನು DC ಅವರಿಗೆ ಮನವಿ ಕೊಡೋಣ, ನೀವು ಬರ್ರಿ ಗ್ರಾಮಸ್ಥರು ಕರ್ಕೊಂಡ್ಬರ್ರಿ ಅಂತ ಹೇಳಿದ್ದಾರೆ ಸರ್. ಆ ಪ್ರಕಾರ ಗ್ರಾಮಸ್ಥರ ಒಪ್ಪಿಗೆಯನ್ನು ತೆಗೆದುಕೊಂಡ ಇವತ್ತು ಇವರು ಬಂದು ಏನು ಮಾತಾಡ್ತಾರೆ ನೋಡೋಣ. ನಾಳಿಂದ ನಾಳೆ ಮೊನ್ನೆ ಅವರು ನಮಗೆ ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಸತೀಶಣ್ಣ ಜಾರಕಿಹೊಳಿ ನಮ್ಗೆ ಕೈ ಸಿಗಲಿಲ್ಲ. ಅವ್ರು ಬೆಂಗಳೂರಿಗೆ ಹೋದ ಕಾರಣ ಅವ್ರು ನಾಳೆಗೆ ನಮಗೆ ಮೋಸ್ಟ್ಲಿ ಬೆಳಗಾವಿಯಲ್ಲಿ ಲಭ್ಯ ಇರ್ತಾರೋ. ಅವ್ರ ಕಡೆ ನಾವು ಗ್ರಾಮಸ್ಥರು ಕರ್ಕೊಂಡು ಹೋಗಿ ನಾವು ಒಂದು ಮನವಿ ಸಲ್ಲಿಸಿ ಆ ಮನವಿ ಮುಖಾಂತರ ಮತ್ತೆ DC ಅವರಿಗೆ ನಮ್ಮಲ್ಲಿ ಗೈರಾನ್ ಜಾಗ ಅವಶ್ಯತೆ, ಈ ಗೈರಾನ್ ಜಾಗ ನಮ್ಮೂರಿಗೆ ಬಿಟ್ಕೊಡ್ಬೇಕು ವಿನಃ ಇಲ್ಲಿ ಯಾವುದೇ ತರನಾದ ಸರ್ಕಾರದ ಒಂದು ಏನು ಯೋಜನೆಗಳನ್ನ ಜಾರಿ ಮಾಡಬಾರ್ದು ಅಂತ ಹೇಳಿ ನಾವು ಒಕ್ಕೋರಲಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ಬೇಕಂತ ನಾವು ನಿರ್ಧಾರ ಮಾಡಿಕೊಂಡು ಇವತ್ತಿಲ್ಲೇನು ತಹಸೀಲ್ದಾರ್ ಮತ್ತು KB ಅಧಿಕಾರಿಗಳು ನಮ್ಮ ಈ ಗೈರಾನ್ ಜಾಗಕ್ಕೆ ಬರ್ತಾರೆ ಅಂತ ಹೇಳಿ ಅಧಿಕೃತ ಮಾಹಿತಿ ಸಿಕ್ಕ ನಂತರ ನಾವಿಲ್ಲಿ ಒಟ್ಟರು ನಮ್ಮ ಕಿಟದಾಳ ಗ್ರಾಮದ ಗುರು ಹಿರಿಯರು, ಅಣ್ಣ ತಮ್ಮಂದಿರು ಹಾಗೂ ತಾಯಂದಿರು ಕೂಡ ಈಗಾಗಲೇ ನೀವು ವಿಡಿಯೋ ಮಾಡ್ಕೊಂಡ್ರ ಪ್ರಕಾರ ಎಲ್ಲ ಗೊತ್ತಾಗೈತಿ. ಅದಕ್ಕೋಸ್ಕರ ನಾವು ತಹಸೀಲ್ದಾರ್ಗೆ ಮತ್ತೊಮ್ಮೆ ಮನವಿ ಮಾಡ್ಕೋದೇನಂದ್ರೆ, ಈ ಒಂದು ಕೇಂದ್ರ ಸರ್ಕಾರದ ಕುಸುಮ ಬಿ ಯೋಜನೆ
ಇದು 1 ಎಕರೆ 2 ಎಕರೆ ಅವ್ರು ಅತಿಕ್ರಮಣ ಮಾಡ್ಕೊಳಕ್ ನಿಂತಿಲ್ಲ. ಟೋಟಲ್ 30 ಎಕರೆ ಅವ್ರಿಗೆ ಬೇಕಾದ 29 ಎಕರೆ ಚಿಲ್ಲರ್ ಗುಂಟೆನ ಉಳಿದ ಜಮೀನು ನಾವು ಸೋಲಾರ್ ಪಾರ್ಕ್ ಮಾಡ್ತೀವಿ ಅಂತಾರೋ. ಸೋಲಾರ್ ಪಾರ್ಕ್ ಮಾಡುವುದರಿಂದ ನಮ್ಮೂರಿನ ದನಕರುಗಳ ಮೇವಿಗೆ ತೊಂದರೆ ಆಗತ್ತೆ. ಮುಂದೆ ಏನೇ ನಾವು ನಾಳೆ ಕಬ್ಬು ಕೊಡುವಂಥ ಗ್ಯಾಂಗ್ಗಳು ಇಳಿಸಾಕ್ ನಮ್ಮಲ್ಲಿ ಜಾಗ ಇಲ್ಲ. ಮುಂದೆ ಏನೋ ಕಟ್ಟಿಗೆ ಅನ್ಬಹುದು. ಇಲ್ಲಿ ನಾವು ಬಂದ ನಮ್ಮ ಊರಿನ ರೈತರು ಏನೋ ದನ ಮೇಸಕ್ಕಾಗಲಿ ಅಥವಾ ಇದು ಬೆಳೆದಂತ ಪೈರನ್ನ ಒಕ್ಕಾಗಲಿ ನಮಗೆ ಜಾಗ ಬೇಕು. ಇದು ಜಾಗ ನಾವು ಬಿಟ್ಕೊಡೋದು ಅಂತ ಹೇಳಿ ಗ್ರಾಮದ ಪರವಾಗಿ ಒಕ್ಕೋರಲಿಂದ ನಾವು ಹೇಳ್ತಾ ಇದೀವಿ. ನಿಮ್ಮ ಹೆಸರು ಸರ್? ಭೀಮರಾಯಪ್ಪ ರಾಜಪ್ಪ ಸಾಲಿ ಅಂತೇಳಿ. ಮತ್ತೆ ಇದರಿಂದ ನಿಮಗೆ ಈಗ ಸೋಲಾರ್ ಪ್ಲಾಂಟ್ ಮಾಡಕತ್ತಾರು, ಅದರಿಂದ ನಿಮಗೆ ಅನುಕೂಲ ಆಗ್ತೈತೋ ಅನಾನುಕೂಲ ಆಗ್ತೈತ್ರಿ? ಸರ ಗ್ರಾಮಸ್ಥರಿಗೆ ಅನುಕೂಲ ಇಲ್ಲಿ ಕೇಳ್ರಿ, ಗ್ರಾಮಸ್ಥರಿಗೆ ಅನುಕೂಲ ಆಗಂತೇಳಿ ಗ್ರಾಮಸ್ಥರಿಗೆ ಎಸ್ಪೆಷಲಿ ರೈತರಿಗೆ ಅನುಕೂಲ ಆಗಂತೇಳಿ ನಾವು 110 kV ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದೀವಿ. ಅದು ಮಾತಾಡಿನ್ರಿ. 110 ಮಾಡ್ಲಿಕ್ಕೆ 3 ಎಕರೆ ಜಮೀನನ್ನ ನಾವು ಮಂಜೂರಿ ಮಾಡ್ಲಿಕ್ಕೆ ಸರ್ಕಾರಿಗೆ ಅನುಮತಿ ಮಾಡಿ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಕಾಗದ ಪತ್ರ ಇಲ್ಲಿಂದ ಬೆಂಗಳೂರು ಮಟ್ಟ ನಾವು ಹೋಗಿ ಅಡ್ಡಾಡಿ ಕಾಗದ ಪತ್ರ ಮಾಡಿ ಕೊಟ್ಟಿದ್ದೀವಿ. ಅದಕ್ಕೆ ಸಾಕ್ಷಿ ನಾವು ನಮ್ಮೂರು ಗ್ರಾಮಸ್ಥರು ಹಿರಿಯರೆಲ್ಲ ಅದಾರ. ಈಗ ಉಳಿದ ಅವ್ರ ಜಮೀನು ಕೈ ಹಸ್ತಾರ ಅದನ್ನ ನಾವು ಬಿಟ್ಕೊಡೋದಿಲ್ಲ. ಧನ್ಯವಾದಗಳು. ನಾವು ಸರ್ಕಾರಕ್ಕೆ ಇದನ್ನು ಬಿಟ್ಟುಕೊಡುವಂಥದ್ದು ನಮ್ಮ ಗ್ರಾಮಸ್ಥರದಾಗಲಿ ನಮ್ಮದಾಗಲಿ ಒಟ್ಟೆ ಅನುಮತಿನೇ ಇಲ್ಲ. ಆದ ಕಾರಣಕ್ಕಾಗಿ ಇದು ನಮ್ಮ ಗ್ರಾಮಕ್ಕೆ ಉಳಿಬೇಕು, ನಮ್ಮ ಗ್ರಾಮದ ಜನರಿಗೆ ಅನುಕೂಲ ಆಗಬೇಕು. ಇದಕ್ಕೆ ಆ ಉದ್ದೇಶಕ್ಕಾಗಿ ನಾವು ಮೇಲಿನ ಅಧಿಕಾರಿಗಳಿಗಾಗಲಿ ಇವತ್ತು DC ಅವರಿಗಾಗಲಿ ಇವತ್ತು ರಾಜ್ಯ ಸರ್ಕಾರಕ್ಕಾಗಲಿ ನಾವು ಮನವಿ ಮಾಡ್ಕೊಳ್ಳೋದು ಇದೇ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಕೇಳ್ಕೊಳ್ಳೋದು ಮನವಿ. ಎಷ್ಟು ವರ್ಷದಿಂದ ಇದು ಗೋಮಾಳ ಜಾಗ ಅದಾರ ನಿಮಗೆ ಗೊತ್ತಿರುವಂಗ? ಈಗಾಗಲೇ ಹಿರಿಯರ ಕಾಲ ಕೆತ್ತಿದ್ರು ಐತ್ರಿ, ಈಗಂತಿಲ್ಲ. ಸಾವಿರಾರು ವರ್ಷದಿಂದ ಯಾವಾಗಲೂ ಇದು ನಮ್ಮ ಊರು ಎಂದು ಹುಟ್ಟಿದ ಅಂದಿನಿಂದ ನಮ್ಮ ಗ್ರಾಮಕ್ಕೆ ಐತ್ರಿ. ನಾವು ಯಾರಿಗೂ ಬೇಲೂರವ್ರಿಗೆ ಆತಿ ಇನ್ನಿದ್ರೆ ಯಾರಿಗೆ ಗುಡ್ ಅನ್ನೋದು ಇಲ್ಲೇ ಇಲ್ಲ ನಮ್ಮ ಗ್ರಾಮಕ್ಕೆ. ಇದಷ್ಟ ಇನ್ನು ಉಳಿದಿರೋದು 30 ಎಕರೆ ಅಷ್ಟೇ ಉಳಿದ್ರಿ. ಮತ್ತು ನೀವು ಆಲ್ರೆಡಿ ಈಗ ಇಲ್ಲಿ ಗೋಮಾ ಜಾಗ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಸೆಟ್ ಮಾಡಕ್ಕೆ ನೀವು ಇಲ್ಲಿ KBನೂ ಕೊಟ್ಟಿದ್ದೀರಿ, ಹೊಳ್ಳಿ ಇದನ್ನು ಕೊಟ್ಟಿದ್ದೀರಿ, ಏನೋ ಸರ್ಕಾರಿ ಸ್ಕೂಲ್ ಮಾಡಕ್ಕೂ ಕೊಟ್ಟಿದ್ದೀರಿ. ಬಟ್ ಅವ್ರು ಏನಂತಾರ ಮತ್ತು ಇದೇ ಥರ ನಾವು ಇಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ಬೇಕಂತ ಅನಿಸ್ತೈತಿ, ಅದಕ್ಕೆ ನಿಮಗೆ ಏನಂತೀರಿ? ಹೌದು, ನಮ್ಗೆ ಕರೆಂಟ್ ಇಲ್ಲ, ನಾವು ಈ ಗ್ರಾಮಸ್ಥರಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ. ಮುನ್ನೋಳಿಂದ ನಮ್ಮ ಲೈನ್ ಬರಬೇಕಾದ್ರೆ ಒಂದು ದಿನಕ್ಕೆ 10 ಸಲ ಹರ್ಕೊಂಡು ಬೀಳ್ತಿತ್ತು. ಒಂದೊಂದು ದಿವಸ ನೀರಿಲ್ಲ, ನಾವು ಈ ಗ್ರಾಮದಲ್ಲಿ ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ನಾವು ಅದಕ್ಕೆ ಮನಗೊಟ್ಟು ಎಲ್ಲರೂ ನಮ್ಮ ಗ್ರಾಮಸ್ಥರ ಅನುಮತಿ ತಗೊಂಡು ಕರೆಂಟ್ ಆದ್ರೆ ನಾವು ಇಲ್ಲಿ ಬದುಕುವಂಥ ಒಂದು ಉದ್ದೇಶ ಆಗ್ತದೆ ಅನ್ನೋ ಉದ್ದೇಶದಿಂದ ಅದನ್ನು ಮಾಡಿಸ್ಕೊಂಡಿದ್ವಿ. ಕಿಡದಾಳ ಗ್ರಾಮದಾಗ ನೀವು ಎಲ್ಲರೂ ಎದಕ್ಕೆ ಕೂಡಿದ್ರಿ ಸರ್ ಈ ಜಾಗದಾಗ? ಈಗ ಸರ ನಮ್ಮ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಒಂದು ಕಿಟದಾಳ ಅನ್ನುವಂಥ ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಈಗಾಗಲೇ ಈ ಗ್ರಾಮಕ್ಕೆ ಸಂಬಂಧಿಸಿದಂಥ ಗೋಮಾಳ ಇದೆ. ಗೋಮಾಳ ಇದರ ವಿಸ್ತೀರ್ಣ 46 ಎಕರೆ 37 ಗುಂಟೆ ಈ ಜಮೀನಿದ್ದು ಇದು ನಮಗೆ ವರದಾನ ಆಗೈತಿ. ಕಿಟದಾಳ ಗ್ರಾಮಕ್ಕೆ ದನ ಕರ ಮೇಯಕ್ಕೆ ಮತ್ತು ಎಲ್ಲ ಪಕ್ಷಿ ಮತ್ತು ಜಾನುವಾರುಗಳಿಗೆ ಒಂದು ಅನುಕೂಲ ದೃಷ್ಟಿಯಿಂದ ಇದ್ದಿದ್ದರಿಂದ ಈ ಗೋಮಾಳವನ್ನು ನಾವು ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಸೋಲಾರ್ ಪ್ಲಾಂಟೇಶನ್ ಮಾಡ್ತಕ್ಕಂಥ ಹುನ್ನಾರ ಈಗ ನಮಗೆ ಕೇಳಿ ಬಂದೈತಿ. ಅದರ ಸಲುವಾಗಿ ನಾವು ಮಾನ್ಯ ಸವದತ್ತಿ ತಾಲೂಕಿನ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟೆವು ಈಗಾಗಲೇ. ಅದಕ್ಕೆ ಈ ಒಂದು ಗೋಮಾಳವನ್ನು ಯಾವುದೇ ಕಾರಣದಿಂದ ನಾವು ಬಿಟ್ಟು ಕೊಡೋದಿಲ್ಲ ಅಂಥೇಳಿ ನಾವು ಗಟ್ಟಿಯಾಗಿ ಧ್ವನಿ ಎತ್ತಿ ಇಲ್ಲಿ ಮಾತಾಡಲಿಕ್ಕೆ ನಾನು ಇಚ್ಛಪಡ್ತಿದ್ದೇನೆ. ಇದು ಎಷ್ಟು ದಿವಸ ಆತ್ರಿ ನಿಮಗೆ ಇದು ಗೊತ್ತಾಗಿ ಸೋಲಾರ್ ಪ್ಲಾಂಟ್ ಮಾಡಕತ್ತಾರಂತೇಳಿ? ನಾವು ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ನಮ್ಗೆ ಮೆಸೇಜ್ ಬಂದೈತಿ. ಇದು ಫೆಬ್ರವರಿ 2 ತಾರೀಕಿಗೆ ಅನುಮೋದನೆ ಸಿಕ್ಕೈತಿ ಅನ್ನುವಂಥ ನಮಗೆ ಸುದ್ದಿ ಬಂದೈತಿ. ಅದರ ಸಲುವಾಗಿ ನಾವು ಈಗಾಗಲೇ ನಮ್ಮ ಗ್ರಾಮಸ್ಥರನ್ನು ಕರ್ಕೊಂಡು ನಾವು ಒಂದು 50ರಿಂದ 60 ಜನ ಕರ್ಕೊಂಡು ಹೋಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಅರ್ಪಿಸಿ ಬಂದದ್ದಾಗಿದೆ. ಆದ್ದರಿಂದ ಈಗ ನಾವೆಲ್ಲರೂ ಇಲ್ಲೇ ಗಟ್ಟಿಯಾಗಿ ಒಂದು ಹೋರಾಟ ಮಾಡುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡ ನಮ್ಮ ಪುಟ್ಟ ಗ್ರಾಮ 1000ರಿಂದ 1200 ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮ. ಎಲ್ಲ ನಾವು ಮಕ್ಕಳು ಮರಿ ದನ ಕರ ಕರ್ಕೊಂಡ ಇವತ್ತಿನ ದಿವಸ ಧರಣಿ ಹೊಡ್ಬೇಕಂತ ಹೇಳಿ ಇಲ್ಲೇ ನಮ್ಮ ಗೈರಾಣಕ್ಕೆ ನಾವೆಲ್ಲ ಇವತ್ತು ನಾವು ಕೂಡಿದ್ದೇವೆ. ಅದು ಧರಣಿ ಹೂಡಾಕಂತೇಳಿ ನೀವು ಇದು ಎಲ್ಲರೂ ಬಂದಿದ್ದೀರಿ, ಗ್ರಾಮಸ್ಥರನ್ನೆಲ್ಲರೂ ಕರ್ಕೊಂಡ್ ಬಂದಿದ್ದೀರಿ. ಮತ್ತು ನೀವು ಪಂಚಾಯತಿ ಒಳಗೆ ಮತ್ತು ತಹಸೀಲ್ದಾರ್ಗೆ ಯಾರಿಗೂ ಇದು ಗೊತ್ತಿಲ್ಲ, ಯಾರಿಗೂ ಪರ್ಮಿಷನ್ ಸಿಕ್ಕಿಲ್ಲ, ಯಾವುದು ಪರ್ಮಿಷನ್ ಸಿಕ್ಕಿಲ್ಲ. ಮತ್ತು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಅಟಗಲ್ ಏನು ಸಂಬಂಧಪಡ್ತೈತೆ ಅಟಗಲ್ ಗ್ರಾಮ ಪಂಚಾಯತಿಗೂ ಕೂಡ ಯಾವುದೇ ಒಂದು ಠರಾವ್ ಆಗಲಿ, ಅವ್ರಿಗೆ ಸೆಕ್ರೆಟರಿ ಅಥವಾ PDO ಸಾಹೇಬ್ರಿಗೆ ಆಗಲಿ ಯಾವುದೇ ಒಂದು ಮನವಿ ಆಗಲಿ ಅಥವಾ ಒಂದು ಠರಾವ್ ಆಗಲಿ ಯಾವುದೇ ಒಂದು ಅನುಮತಿಯನ್ನು ತೆಗೆದುಕೊಳ್ಳದೆ ಈ ಹುನ್ನಾರವನ್ನು ಸರ್ಕಾರ ನಡೆಸಿದೆ. ಅದಕ್ಕೆ ನಮಗೆ ಕಠೋರ ಒಂದು ನಾವು ನಿರ್ಧಾರ ಮಾಡಿ ನಾವು ಹೋರಾಟ ಮಾಡ್ಬೇಕಂತ ಹೇಳಿ ಎಲ್ಲರೂ ಈ ದಿವಸ ಕೂಡಿ. ಮತ್ತು ಇದು ಈ ಥರ ಇದನ್ನ ಮಾಡಿದಾರಲ್ಲ, ನಿಮಗೆ ಯಾವುದು ಇಂಟಿಮೇಷನ್ ಮತ್ತು ಈಗ ಒಮ್ಮೆ ಬಂದವ್ರ ಸೋಲಾರ್ ಪ್ಲಾಂಟಿಗೆ ಗುದ್ಲಿ ಪೂಜೆ ಮಾಡಾಕತ್ತಾರ ಅಂತಂದ್ರೆ ನಿಮಗೆ ಏನು ಅನ್ಸೈತಿ ಇದ್ರ ಬಗ್ಗೆ? ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಸ್ಥರಿಗೆ ಯಾವುದೂ ಗೊತ್ತಿಲ್ಲ ಸರ್. ಒಂದು
ತಹಸೀಲ್ದಾರ್ ದಂಡಾಧಿಕಾರಿ ಆಗಲಿ ಅಥವಾ ನಮ್ಮ ಯಾವುದೇ ಒಂದು ಅಧಿಕಾರಿ ಆಗಲಿ ನಮ್ಮ ಗ್ರಾಮಕ್ಕೆ ಬಂದ ನೋಟಿಸರ ಜಾರಿ ಮಾಡಬೇಕು. ಇಲ್ಲ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಾರ ಕೊಡಬೇಕಾಗಿತ್ತು, ಇಲ್ಲ ನಮ್ಮ AW ಅವರಿಗಾರ ಕೊಡಬೇಕಾಗಿತ್ತು. ಯಾರಿಗೆ KB ಅವರು ಇಲ್ಲ, ಯಾರಿಗೂ ಏನು ಸಂಬಂಧ ಇಲ್ಲ ಬಂದು ಸುಮ್ಮನೆ ಪೂಜೆ ಮಾಡೋದು, ಅದನ್ನ ಅಳಿಯೋದು ಏನು ಗೊತ್ತಿಲ್ಲ ಮಾಡ್ಕೊಂಡು ಹೋಗಿದಾರ. ಆದ ಕಾರಣಕ್ಕಾಗಿ ಈ ಗೈರಾನ್ ನಮ್ಮ ಗ್ರಾಮದ ಜನರಿಗೆ ಅನುಕೂಲ ಆಗುವಂಗೈತಿ. ದನ ಕರಗಾಗಲಿ ಅಥವಾ ಕುರಿ ಇನ್ನಿತರ ಕಟ್ಟಿಗೆಗಳಾಗಲಿ ಎಲ್ಲದಕ್ಕೂ ಅನುಕೂಲ ಐತಿ. ಆ ಉದ್ದೇಶಕ್ಕಾಗಿ ನಾವು ಯಾವುದೇ ನೀವು ಇಲ್ಲಿ ಈ ಜಗಕ್ಕೆ ನೀವು ಎದಕ್ಕೆ ಕೂಡಿದಿರಿ ಅಮ್ಮರ? ಈಗ ಜಾಗ ನಮಗೆ ಆಗಬೇಕು, ಯಾರಿಗೂ ಗೌರ್ಮೆಂಟ್ ಅಲ್ಲೇ ಇಲ್ಲೇ ಕೊಡುವಂಗಿಲ್ಲ. ನಮಗೆ ಸೋಲಾರ್ಗೂ ಬೇಡ, ಯಾರಿಗೂ ಬೇಡ. ನಮ್ಮ 3 ಜನಕ್ಕೆ ನಮಗೆ ಕೊಟ್ಟಿಲ್ಲ. ನಮ್ಗೆ ಇದನ್ನ ನಮ್ಮದು ಮನವಿ ಮಾಡ್ಕೊಳಕ್ ನಾವು ಕುಡಿಯೋರಿ. ನೀವು ಎಷ್ಟು ವರ್ಷ ಆತ್ರಮ್ಮ ಈ ಊರಿಗೆ? 50 ವರ್ಷ ಆತ್ರಿ ನಾವು ಬಂದು ಈ ಊರಿಗೆ. ಈ ಜಾಗ ನೋಡಕತ್ತಿ ಎಷ್ಟು ವರ್ಷ ಆತ್ರಿ? ಈ ಜಾಗ ನಾವು ಬಂದಾಗಿಂದ ನಾವು ಬಂದದ್ದ 50 ವರ್ಷ ರೀ. ನಾವು ಬಂದು ನೋಡಕತ್ತಿಂದ ನಮ್ಮ ಹಿರಿಯರು ನಾವು ಎಲ್ಲರಿಗೂ ಗೊತ್ತಿದ್ದೈತ್ರಿ. ನಾವು ನೋಡೇವ್ರಿ. ನಮಗೆ ಈ ಜಾಗ ಬೇಕು. ನಾವು ದನಕಾರ ಮೇಯ್ಸ್ತೇವ್ರಿ ಇಲ್ಲಿ. ಮತ್ತೆ ಇಲ್ಲಿ ಬಂದು ಹೋಗಾಕ ಇರಾಕ ನಮಗ್ ಬೇಕಲ್ರಿ. ಅದಕ್ಕೆ ನಾವು ಇಲ್ಲಿ ದನಕರ ಕಟ್ಟಾಕ ಮೇಸಾಕ ನಮ್ಗೆ ಜಾಗ ಬೇಕ್ರಿ. ನಾವು ಜಾಗ ಬಿಟ್ಕೊಡೋದಿಲ್ರಿ. ಎಷ್ಟು ವರ್ಷ ಆತ್ರಿ ಅಮ್ಮರ ನೀವು ಇಲ್ಲಿ? ನಾವು 65 ವರ್ಷ ಆತ್ ನೋಡ್ರಿ. ನಾ 65 ವರ್ಷ ಆತಿ. ಆಗಿಂದ ಯಾವ ಒಂದು ಕೋಳಿ ಪೀಳಿ ಆಗಿಲ್ರಿ. ಇಲ್ಲ ಇಲ್ಲಿ ಈ ಜಾಗದಾಗ ನೀವು ಎಮ್ಮಿ ಮೇಸಿದಿರಿ? ಹೌದ್ರಿ. ದನ ಈಗ ಕಟ್ಟಿ ಬಂದನ್ರಿ. ಇಲ್ಲಿ ಬೆಳದಾಗ ಅದಾವ್ರಿ ನನ್ನ ದನ. ಅದಾವ್ರಿ ನಿಮ್ ಆಡ ದನ ಬೆಳದಾಗ ಅದಾವ್ರಿ. ಇದ್ದದ್ದು 2 ಕಟ್ಟಿಗೆ ಆಯ್ತು. ಸ್ಥಳಕ್ಕೆ ಸಂಬಂಧಿತ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗನ್ ಅವರು ಭೇಟಿ ಕೊಟ್ಟು ಹಾಗೂ ಹೆಸ್ಕಾಂ ಇಲಾಖೆಯ AEE ಜನರಿಗೆ ತಿಳಿ ಹೇಳಿ ಈ ಜಾಗದ ಬಗ್ಗೆ ನಾವು ವಿಚಾರಣೆ ಮಾಡಿ ಮೇಲಧಿಕಾರಿಗಳಿಂದ ಬಂದಂತಹ ವಿಷಯವನ್ನ ನಿಮಗೆ ತಿಳಿಸ್ತೀವಿ ಎಂದಿದ್ದಾರೆ. ವೀರೇಶ್ ಬೆಣಚಿನ ಮರಡಿಮಠ, ಕರ್ನಾಟಕ ರಾಜ್ಯ ಮಿತಿಸಿರು, TV 20 ಕನ್ನಡ, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.